ಮನೆ ಮನೆಗೂ ಕರ್ನಾಟಕದಲ್ಲಿ ಎಕ್ಸಾಂಪಲ್ ಅಕ್ಕಿ ಕಾಳು ಕೊಡ್ತಾ ಇದ್ದಾರೆ, ಅಕ್ಷತೆ ಕಾಳು. ಇದರಿಂದ ನಮ್ಮ ದಲಿತರಾಗಿರ್ಬೋದು, OBCಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ಬ್ರಾಹ್ಮಣರು ಆಗಿರ್ಬೋದು, ಅವ್ರಿಗೆಲ್ಲ ಜಾಬ್ಗಳು ಹೆಂಗ್ ಸಿಗುತ್ತೆ ಸರ್? ಈ ತರ ಕನ್ಫ್ಯೂಷನ್ ಮಾಡ್ಕೊಂಡೆ 10 ವರ್ಷ ಕಳೆದು ಬಿಟ್ರ ನೆಕ್ಸ್ಟ್ ನಮ್ಗೆ ಓಟ್ ಹಾಕ್ಸ್ಕೊಂಡು ಮೋಸ ಮಾಡುವಂತ ಪ್ಲಾನ್ ಇದೆಯಾ ಇವ್ರ ಹತ್ರ? ಮನೆ ಮನೆಗೂ ಅಕ್ಷತೆನ ತಲುಪಿಸೋ ಮುಖಾಂತರ ನಾವು ನಿಮ್ಮನ್ನ ಹೆಂಗೆ ಗುಗ್ಗುಗಳು ಮಾಡ್ತಾ ಇದೀವಿ ಅಂತೇಳಿ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಷ್ಟೇ. ಅದು ದೇವಸ್ಥಾನ ಒಂದು ದೇವರು ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ನಂಬಿಕೆ ಮತ್ತು ಅಭಿಪ್ರಾಯ. ಅದು ಮತ್ತೆ ಅದ್ರ ಮುಖಾಂತರ ಜನರನ್ನ ಮತ್ತೆ ಗುಗ್ಗುಗಳು ಮಾಡಿ ಓಟ್ ತಗೊಳ್ಳೋದಕ್ಕೆ ಆಟ ಆಡ್ತಾರಂತ ನಾಟಕ ಇದು. ಭಾರತದ ಪ್ರತಿ ಮನೆಗೂ ಬೇಕಾಗಿರೋದು ಭೂಮಿ, ಉದ್ಯೋಗ, ಬಂಡವಾಳ, ಬದುಕೋದಿಕ್ಕೆ ಒಳ್ಳೆ ಲಾ ಅಂಡ್ ಆರ್ಡರ್, ಇದೆಲ್ಲವನ್ನು ಹಾಳು ಮಾಡ್ಬಿಟ್ಟವ್ರು ಈಗ. ಮತ್ತೆ ಅದರಲ್ಲಿ ಬಹಳ ದುರಂತ ಏನಪ್ಪಾ ಅಂದ್ರೆ, ಒಂದಿಷ್ಟು ಸೋಕಾಲ್ ದಲಿತರು ಮತ್ತು ಶೋಷಿತ ಸಮುದಾಯಗಳಿಂದ ಬಂದಂತವರು ಕೂಡ ಈ ದೊಡ್ಡ ಬೃಹನ್ ನಾಟಕದಲ್ಲಿ ಅವರು ಕೂಡ ಪಾತ್ರಧಾರಿಗಳಾಗಿ ತನ್ನ ಸಮುದಾಯಗಳನ್ನ ಗುಗ್ಗುಗಳಾಗಿ ಮಾಡಕ್ ಹೋಗ್ತಾ ಇದ್ರಲ್ಲ. ಮೊದಲು ನನ್ಗನ್ಸುತ್ತೆ ಇವರು ಸಮಾಜ ಘಾತಕ ಶಕ್ತಿಗಳಿವು. ಸೊ ಮೊದಲು ಇಂಥವ್ರಿಗೆ ಪಾಠ ಹೇಳಬೇಕು ಬಹುಶಃ ಜನರು. ಈಗ ಅವರು ಕಳೆದ 10 ವರ್ಷದಲ್ಲಿ ಕಡ್ದು ಕಟ್ಟಿ ಹಾಕಿರೋದು ಏನಿಲ್ಲ. ನಾವೆಲ್ಲ ದೇಶನ ಗುಂಡಾಂತರ ಮಾಡಿ ಎಲ್ಲವನ್ನೂ ಮಾರಿದ್ದಾಯ್ತು. ಆದ್ರೆ ಇವತ್ತು ಇಡೀ ಆಡಳಿತ ಮಂಡಳಿ ಸಂಪೂರ್ಣವಾಗಿ ದಲಿತರು ಬಿಟ್ಬಿಟ್ರೆ OBCಗಳೇ ಇಲ್ಲ, ಅದರಲ್ಲಿ ಹಿಂದುಳಿದ ಜಾತಿಗಳಿಲ್ಲ. ಅಂದ್ರೆ ಇವ್ರಿಗೆ ದಲಿತರು, ಹಿಂದುಳಿದ ವರ್ಗದವರು ಅವರ ಕಾಳಾಳುಗಳಾಗಬೇಕು, ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡಿರ್ಬೇಕು ಅಷ್ಟೇ ಹೊರತು. ಇವ್ ನೋಡಿ ಇವತ್ತು ಅವ್ರ ಮಕ್ಕಳನ್ನ ಓದಿಸಿ ಚೆನ್ನಾಗಿ ಫಾರಿನ್ ಯೂನಿವರ್ಸಿಟಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು, ಬಂಡವಾಳ ಕೊಡಿಸಿ ವ್ಯಾಪಾರ ಮಾಡಿಸುವಂಥದ್ದು ಇವೆಲ್ಲ ಮಾಡ್ತಾರೆ. ಆದ್ರೆ ಉಳಿದವ್ರ ಮಕ್ಕಳು ಮಾತ್ರ ನೀವು ನಮ್ಮ ದೇವಸ್ಥಾನ ಉಳಿಸಿ ತಗೊಳ್ಳಿ, ನಿಮ್ಮ ಕೈಗೆ ಕತ್ತಿ ಕೊಡ್ತೀವಿ, ತ್ರಿಶೂಲ ಕೊಡ್ತೀವಿ, ಎಲ್ಲ ಮಾಡಿ ಬನ್ನಿ ತಗೊಳ್ಳಿ ಅಕ್ಕಿ ಕಾಳು ಅಂತ ಈಗ ಕೊಡ್ತಾವ್ರೆ. ಆದ್ರೂ ಇದು ಅರ್ಥ ಆಗ್ಬೇಕು. ಹಾಗಾಗಿ ನೀವು ಕೇಳಬೇಕಾಗಿರೋದು ಅವ್ರನ್ನ ಮನೆಗೆ ಬಂದಾಗ ನಮ್ಗೆ ಅಕ್ಕಿ ಕಾಳ ಬೇಕಾಗಿರೋದು, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರೋ, ಆರೋಗ್ಯ ಕೊಡ್ರೋ, ಉದ್ಯೋಗ ಕೊಡ್ರೋ ಅಂತ ಕೇಳಬೇಕು, ಭೂಮಿ ಕೊಡ್ರೋ ಅಂತ. ಆದ್ರೆ ಇವರು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಬಂಡವಾಳ ಕೊಟ್ಟರು, ಎಲ್ಲವೂ ಅವ್ರಿಗೆ ಕೊಡೋದು. ನಿಮ್ಮ ಮಕ್ಕಳ ಕೈಗೆ ಏನಪ್ಪ ಅಂದ್ರೆ ಒಂದು 10 ಅಕ್ಕಿ ಕಾಳು ತಗೊಳ್ಳಿ, ನಾಶ ಆಗರಿ ಅಂತೇಳಿ. ಸೊ ಹಾಗಾಗಿ ಇದನ್ನ ನಾವು ಖಂಡಿಸ್ತೀವಿ. ಇವಾಗ ಶಿಕ್ಷಣ, ಉದ್ಯೋಗ, ಭೂಮಿ, ಆರೋಗ್ಯ ಇದು ಬೇಕಾಗಿರೋದು. ಇದನ್ನ ಕೊಡುವಂತ ಮನಸ್ಸುಗಳು ನಿಮಗೆ ಆ ಶ್ರೀರಾಮಚಂದ್ರ ಕರುಣಿಸಲಿ ಅಂತೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಜೈ ಭೀಮ್ ಸರ್.